ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 477ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಸುಗ್ರೀವನು ಸುಷೇಣನ ನೇತೃತ್ವದಲ್ಲಿ ಪಶ್ಚಿಮ ದಿಕ್ಕಿನತ್ತ, ಅಂದರೆ ಈಗಿಂದ ಸೌರಾಷ್ಟ್ರ ಹಿಡ್ಕೊಂಡು, ಅಂದರೆ ನಮ್ದು ಈಗೇನು ಗುಜರಾತ, ರಾಜಸ್ಥಾನ ಮತ್ತು ಪಂಜಾಬ್ ಏನು ಬರ್ತಾವಲ್ಲ ಅವನ್ನ ಹಿಡ್ಕೊಂಡು ಇವತ್ತಿನ ಇರಾಣದವರೆಗೆ, ಅಂದರೆ ಇರಾನ್ ಬಂತು, ಅದರ ಬಾಜು ಸಿರಿಯಾ ಬಂತು, ಜೋರ್ಡಾನ್ ಬಂತು, ಕ್ಯಾಸ್ಪಿಯನ್ ಸೀವರೆಗೆ ಅಲ್ಲೇನೋ ನದಿ ಕೊಳ್ಳ ಪರ್ವತ ಶ್ರೇಣಿಗಳೇನಿವೆ ಅದೆಲ್ಲ ಭೌಗೋಳಿಕ ವಿವರಣೆಯನ್ನು ಕೊಡುತ್ತಾ, ರಾಜರ ವಿವರಣೆಯನ್ನು ಕೊಡ್ತಾ, ಪ್ರಾದೇಶಿಕ ವಿವರಣೆಯನ್ನು ಕೊಡ್ತಾ, ಹಣ್ಣು ಹಂಪಲ ಗಿಡ ಬಳ್ಳಿ, ಅಂದರೆ ಸಂಪೂರ್ಣ ಭೌಗೋಳಿಕ ಸ್ವರೂಪವನ್ನೇ ಇಡ್ತಾ ದಾರಿ ಅಂತ ಹೇಳಿ 15 ದಿವಸನಾಗ ನೀವು ಹೋಗಬೇಕು. ಸೀತೆಯನ್ನು ಹುಡ್ಕೊಂಡು 15 ದಿವಸನಾಗ ಇಟ್ಟಾನಂದರೆ ಒಂದು ತಿಂಗಳಲ್ಲಿ ಹುಡ್ಕೊಂಡು ಬರ್ರಿ ಅಂತ ಹೇಳಿ ಆ ತಂಡವನ್ನು ಪಶ್ಚಿಮಕ್ಕೆ ಕಳಿಸಿಕೊಟ್ಟು, ಮುಂದಿನ ತಯಾರಿ ಅಂದರೆ ಉತ್ತರ ದಿಕ್ಕಿನ ಪ್ರದೇಶ, ಜಂಬೂ ದ್ವೀಪದ ಉತ್ತರ ದಿಕ್ಕಿನಲ್ಲಿ ಪೂರ್ವ ಆಯಿತು, ದಕ್ಷಿಣ ಆಯಿತು, ಪಶ್ಚಿಮ ಆಯಿತು, ಈಗ ಉತ್ತರ ದಿಕ್ಕು. ಕಳುಹಿಸಿ ವಾನರ ದಂಡು ಪಶ್ಚಿಮದತ್ತ ಸುಸೇನ ನೇತೃತ್ವದಲ್ಲಿ ಸುಗ್ರೀವ ನುಡಿದನು ವಾನರ ಶೂರ ಶತಬಲಿ. ಸುಗ್ರೀವನ ತಂಡನ್ನು ಎಲ್ಲ ಹೇಳಿ ಎಚ್ಚರಿಕೆ ಕೊಟ್ಟು ಕಳಿಸಿಕೊಟ್ಟ. ಇದನ್ನು ಹೇಳಿದ, ನೋಡಿ, ಯಾರು ಸುಳ್ಳು ತಂದು ಕೊಡ್ತೀರಾ ಅವರಿಗೆ ನಾನು ಪ್ರಶಸ್ತಿಯನ್ನು ಕೊಡ್ತೇನೆ, ಎಲ್ಲ ಸೌಲಭ್ಯಗಳನ್ನು ಕೊಡ್ತೇನೆ ಅಂತ ಅದನ್ನು ಹೇಳ್ತಾನೆ. ಯಾರು ಆಜ್ಞೆ ಪಾಲಿಸೋದಲ್ಲ ಸುಷೇನಿಂದ ಅವರಿಗೆ ನಾವು ಮರಣದಂಡನೆಯನ್ನು ಕೊಡ್ತೇನೆ ಅಂತ ಹೇಳಿ ಕಳಿಸ್ಕೊಟ್ಟಿರ್ತಾನೆ. ಇನ್ನು ಉತ್ತರ ಕಳಿಸ್ಬೇಕಾದ್ರೆ ಮತ್ತು ನೇತೃತ್ವ ಬೇಕಲ್ಲ, ಆವಾಗ ಅಲ್ಲೇ ಇದ್ದಂಥ ಶತಬಲಿ ಮಹಾ ಪರಾಕ್ರಮಿ ಅವನು. ಇವ್ರದ್ದೆಲ್ಲ ಪರಾಕ್ರಮ ಯುದ್ಧಕಾಂಡನೇ ನಡೀತಿತ್ತಲ್ಲ, ರಾವಣನ ಜೊತೆಗೆ ಯುದ್ಧ ನಡೀತಿದ್ದಲ್ಲ, ಇವು ಪ್ರತಿಯೊಬ್ಬರದು ಯಾವ ರೀತಿ ಇವರು ಯುದ್ಧ ಮಾಡ್ತಿದ್ರು, ಎಷ್ಟು ಶೂರ ಇದ್ದು ಅನ್ನೋದನ್ನು, ಇವು ಯುದ್ಧರನ್ನೋದನ್ನು ವಾಲ್ಮೀಕಿಯು ಬಹಳ ಸವಿಸ್ತಾರವಾಗಿ ಯುದ್ಧಕಾಂಡದಲ್ಲಿ ಬರ್ದಾರ. ಅಲ್ಲಂತೂ ತಮಗೆ ಅವ್ರದ್ದೆಲ್ಲ ಪರಿಚಯ ಆಗೇ ಆಗ್ತಿದೆ. ಸುಗ್ರೀವ ನುಡಿದನು ವಾನರ ಶೂರ ಶತಬಲಿಗೆ, ಓ ಶತಬಲಿ, ಸೀತೆ ಹರಿಸಲು ಹೊರಡು ಉತ್ತರದತ್ತ. ಈ ಉಳಿದದ ಉತ್ತರ ಪ್ರದೇಶ ಉತ್ತರದ ಪ್ರದೇಶಗಳು ಅಷ್ಟೇ. ಅಂದರೆ ಮುಖ್ಯವಾಗಿ ಇಲ್ಲಿಂದ ನೀನು ಈಗಿನ ಉತ್ತರ ಪ್ರದೇಶ, ನಮ್ಮ ಹಿಮಾಚಲ ಪ್ರದೇಶಗಳು ಬರ್ತಾವೆ, ಜಮ್ಮು ಆ್ಯಂಡ್ ಕಾಶ್ಮೀರದ್ದು ಬರ್ತಾವೆ, ಹಿಮಾಲಯದ ರೇಂಜ್ ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಏನು ಹಿಮಾಲಯ ಪರ್ವತದ ಒಂದೇನು ವಲಯದ ರೇಂಜ್ ಇದೆ, ಅದಕ್ಕೆ ಅವರು ಉತ್ತರ ಅಂತ ಹೇಳ್ಕೊಂಡು ನೀನು ಉತ್ತರ ಹಿಮಾಲಯದ ಆಚೆಗೆ, ಅಂದರೆ ಎಲ್ಲಿ ತನಕ ಭೂಮಿ ಇದೆ, ಅಂದರೆ ಇವತ್ತಿನ ರಷ್ಯಾ ತನಕ, ಅಲ್ಲಿ ಕೆಲವೊಂದು ಅಡಗಡ್ಡೆಗಳದಾವ, ಅಲ್ಲಿ ಕೆಲವೊಂದು ಪರ್ವತಗಳದಾವ, ಅಲ್ಲಿವರೆಗೆ ಹೋಗಲಿಕ್ಕೆ ಏನು ಮಾಡ್ತಾನೆ, ಶತಬಲಿಯನ್ನು ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅವರಿಗೆ ಮಾರ್ಗಸೂಚಿಯನ್ನು ಹೇಳ್ತಾನೆ. ಅಂದರೆ ಅಲ್ಲಿಯ ಭೌಗೋಳಿಕ ಸ್ವರೂಪವನ್ನು, ಅವರಿಗೆ ಮಾರ್ಗವನ್ನು, ಅಲ್ಲಿ ನಾಗರಿಕತೆ ಬಗ್ಗೆ, ರಾಜರ ಬಗ್ಗೆ, ಜನರ ಬಗ್ಗೆ, ಪರ್ವತಗಳ ಬಗ್ಗೆ, ನದಿ ಕೊಳ್ಳಗಳ ಬಗ್ಗೆ ಎಲ್ಲ ಅವರಿಗೆ ಮಾರ್ಗದರ್ಶನ ನೀಡ್ತಾನೆ. ನಿನ್ನ ಪ್ರಭೇದದ ಶತಸಹಸ್ರ ವಾನರರೊಂದಿಗೆ, ನಿನ್ನ ಪ್ರಭೇದ ವಾನರರಲ್ಲಿ ಪ್ರಭೇದ ಇದೆ. ಮೊದಲು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಈಗ ಉದಾಹರಣೆಗೆ ನಮ್ಮ ಸುತ್ತಮುತ್ತ ಇರುವಂಥ ಮಂಗಗಳಂತ ಒಂದು ಉದಾಹರಣೆ ಕೊಡ್ತೀನಿ. ಎಲ್ಲ ಮಂಗನೂ ಹಂಗೆ ಇರೋದಿಲ್ಲ. ಕೆಲವೊಂದು ಮಂಡವಾಳ ಇರ್ತಾವೆ, ಕೆಲವೊಂದು ಕೆಂಪು ಇರ್ತಾವೆ, ಕೆಲವೊಂದು ಶಾರ್ಟ್ ಇರ್ತಾವೆ, ಕೆಲವು ಉದ್ದ ಇರ್ತಾವೆ, ಕೆಲವೊಂದು ಕರಿಮೂತಿ ಇರ್ತಾವೆ, ಉದ್ದ ಬಾಲದ ಇರ್ತಾವೆ. ಇವೆಲ್ಲ ಪ್ರಭೇದಗಳು. ಮಂಗ ಅಷ್ಟೇ ಅಲ್ಲ, ಮನುಷ್ಯರಲ್ಲಿನೂ ಪ್ರಭೇದಗಳಿವೆ. ಅಲ್ಲಿ 7 ಪ್ರಭೇದಗಳು. ಮಾನವಶಾಸ್ತ್ರಜ್ಞನ ಪ್ರಾರಂಭದಲ್ಲಿ 3 ಪ್ರಭೇದ ಹೇಳ್ತಾರೆ, ನೆಗ್ರಾಯ್ಡ್ಸ, ಆಸ್ಟ್ರಲಾಯ್ಡ್ಸ ಆ್ಯಂಡ್ ಕ್ಯಾಕಾಶಿಯನ್ಸ್ ಅಂತ ಹೇಳ್ತಾರೆ. ಇವತ್ತು ಅವು ಎಲ್ಲ 7 ಬಂದವು, ಅಂದರೆ ಕಲಬೆರಕೆ ಆದ ನಂತರ. ಮತ್ತು ನಾವು ಭಾರತೀಯರು ಇರೋದು ಯಾವುದಪ್ಪ ಅಂದರೆ ಆಸ್ಟ್ರಲಾಯ್ಡ್ಸ್. ನಮ್ಮದು ಪ್ರಭೇದ ಈಗೇನು ಆಸ್ಟ್ರೇಲಿಯಾ ಇದೆಯಲ್ಲ, ಈ ಕಡೆದ ಪ್ರಭೇದ ಒಂದೇ. ಅದು ಕಾಂಟಿನೆಂಟಲ್ ದ್ವೀಪದಲ್ಲಿ ಇವೆಲ್ಲ ಬೇರೆ ಕಡೆ ಹೋಗ್ಯಾವ. ಆನೆಗಳನ್ನು ತೋಳ್ರಿ,
ಪಕ್ಷಿಗಳನ್ನು ತಗೊಳ್ರಿ, ಪ್ರಾಣಿಗಳನ್ನು ತಗೊಳ್ರಿ, ಗಿಡಬಳ್ಳಿಗಳನ್ನು ತಗೊಳ್ರಿ, ಭಾರತದಲ್ಲಿ ಏನಿವೆ ಅದೇ ಜೀವ ಸಂಪತ್ತು ಅಲ್ಲಿಯೂ ಕೂಡ ನೋಡೋಕೆ ನಮಗೆ ಸಿಗ್ತಿದೆ. ಅದಕ್ಕೆ ಇಲ್ಲಿ ಒಂದು ಅಧ್ಯಯನದ ಪ್ರಕಾರ ಪ್ರತಿಯೊಂದರಲ್ಲಿನೂ 7 ಪ್ರಭೇದಗಳಿರ್ತವೆ. ಮನುಷ್ಯನಲ್ಲಿ 7 ಪ್ರಭೇದಗಳಿವೆ, ಮಾವಿನ ಹಣ್ಣು 7 ಪ್ರಭೇದಗಳಿವೆ, ಮತ್ತು ಅದರ ಉಪಪ್ರಭೇದಗಳು ಸೇರಿ ಕೆಲವೊಂದಂತೂ ಸಾವಿರಾರು ಇವೆ. ಇರುವೆ ತೊಗೊಂಡ್ಬಿಟ್ರಂತೂ ಅದಕ್ಕೇನು ಲೆಕ್ಕನೇ ಇಲ್ಲ, 1000ದಲ್ಲೇ ಪ್ರಭೇದ ಇದೆ ಇರುವೆಯಲ್ಲಿ. ಹಾಗೆ ಇಲ್ಲೇನು ಹೇಳ್ತಾನೆ ನೋಡಪ್ಪ ಶತಬಲಿ, ನಿನ್ನ ಪ್ರಭೇದದ ವಾನರರನ್ನು ನೀನು ಒಂದು ದಂಡ ತೊಗೊಂಡು ಬಂದಿಯಲ್ಲ ಉತ್ತರದಿಂದ, ಅಂದರೆ ಆ ಕಡೆ ಎಲ್ಲ ನಿನಗೆ ಇದಾಗ್ತಿದೆ, ಅಂದರೆ ತೊಂದರೆ ಆಗೋದಿಲ್ಲ. ಹಿಮಾಲಯದ ಆ ಕಡೆ ಹೋಗೋದೆಲ್ಲ ಶೀತ ಪ್ರದೇಶ, ಅದು ಉತ್ತರಕ್ಕೆ ಹೋಗೋದೆಲ್ಲ ಶೀತ ಪ್ರದೇಶ. ಅದರಾಗ ಮತ್ತು ಸರ್ವೈವ್ ಆಗಾರ ಬೇಕಾಗ್ತಿದೆ. ಸರ್ವೈವ್ ಆಗದಾರ ಕಳಿಸಿ ಉಪಯೋಗ ಇಲ್ಲ. ಅರ್ಧ ದಾರಿಗೆ ಹೋಗ್ಬಿಡೋದಂದ್ರೆ ಜಡ್ನಿಂದೋ ಏನೋ ವಿಪರೀತ ಹವಾಮಾನದಿಂದನೋ ಎಲ್ಲ ಏನಾಗ್ತದೆ, ಜೀವ ಕಳ್ಕೊಳ್ತಾರೆ. 2ನೇ ಜಾಗತಿಕ ಯುದ್ಧ ಇದೇ ಉದಾಹರಣೆ ಇದೆ. ಒಂದು ವೇಳೆ ಹಿಟ್ಲರ ತನ್ನ ಪ್ರಮುಖ ಬಲವನ್ನು ರಷ್ಯಾದ ಮೇಲೆ ದಾಳಿಗೆ ಕಳಿಸ್ತಿದ್ದಿಲ್ಲಂದ್ರೆ, ಯಾಕಂದರೆ ಆ ವೇಳೆದಾಗ ಅಡ್ವರ್ಸ್ ಇರ್ತದೆ, ಅಲ್ಲಿ ವಾತಾವರಣ ಭಯಂಕರ ಶೀತಗಾಳಿ ಬೀಸ್ತಿರ್ತದೆ, ಹಿಮ ಬೀಳ್ತದೆ. ಅಂಥ ಒಂದು ವಿಪರೀತ ಹವಾಮಾನದಲ್ಲಿ ಇವ ತನ್ನ ಸೈನ್ಯ ಕಳಿಸಿ ಹಾಳು ಮಾಡ್ಕೋತಾನೆ. ಅಲ್ಲೇ ಅವನು ಸೋತು ಹೋಗ್ತಾನೆ. ಒಂದು ವೇಳೆ ರಷ್ಯಾದ ಮೇಲೆ ಅವನು ಯುದ್ಧ ಮಾಡದೆ ಸೈನ್ಯವನ್ನು ಆ ಕಡೆ ಕಳಿಸಿದರೆ, ಈ ಕಡೆಗೆ ಏನಾದರೂ ಯುರೋಪ, ಬೇರೆ ಏಷ್ಯಾ ಕಾಂಟಿನೆಂಟು ಆ ಕಡೆಯನ್ನು ಕಳಿಸಿದ್ದಂದ್ರೆ ಅವನು ಗೆಲ್ಲೋದು ಅಷ್ಟೊಂದು ಸುಲಭದ ಕೆಲಸ ಇದ್ದಿದ್ದಿಲ್ಲ. ಅವನು ಫೇಲ್ಯೂರ್ ಆದದ್ದನ್ನು ರಷ್ಯಾಕ್ಕೆ ತನ್ನ ಬಹು ಸೈನ್ಯವನ್ನು ಕಳಿಸಿದ್ದು. ಅಂದರೆ ಇದು ಯಾಕೆ ಹೇಳ್ತಾ ಇದ್ದೆ ಅಂದರೆ, ರಷ್ಯಾ ಸುತ್ತಮುತ್ತ ಮಂಗೋಲಿಯಾ ಆ ಪ್ರಕಾರದ ವಾತಾವರಣ. ಚೈನಾ ತಗೊಳ್ಳಿ, ಚೈನಾದ ಉತ್ತರಕ್ಕೆ ಜನಸಂಖ್ಯೆ ಭಾಳ ಇಲ್ಲ, ಸುಮಾರು ಒಂದು 6000 ಕಿಲೋಮೀಟರ್ಸ್ ಇರಬೇಕಾದ್ರು ಒಂದು ಮರಳುಗಾಡಿದೆ ಅಲ್ಲಿ. ಅವ್ರು ಏನು ಇದ್ದದ್ದೆಲ್ಲ ದಕ್ಷಿಣ ಕನ್ನಡದವರು, ದಕ್ಷಿಣಕ್ಕೆ ನದಿ ಗಂಗೆ ಸುತ್ತ ಮತ್ತು ಈ ಸಮುದ್ರ ಸುತ್ತ ಇಲ್ಲೇ ಮ್ಯಾಕ್ಸಿಮಮ್ ಇದಾರ. ನದಿಗಳಲ್ಲಿ, ಸಮುದ್ರ ದಂಡಿಗೆ, ಕೆರೆಗಳಲ್ಲಿ ಮನೆಗಳನ್ನು ಕಟ್ಕೊಂಡು, ಎತ್ತರ ಮನೆಗಳನ್ನು ಕಟ್ಕೊಂಡು ಮ್ಯಾಕ್ಸಿಮಮ್ ಎಲ್ಲ ಇಲ್ಲೇ ಅದಾರ, ಆ ಕಡೆಗೆ ಇಲ್ಲದು. ಅದಕ್ಕೆ ಇದೇನಾದರೂ ಶೀತ ಪ್ರದೇಶ ಆಗ್ತಿದೆಯಲ್ಲ, ಅದಕ್ಕೆ ಅಲ್ಲಿ ಸರ್ವೈವ್ ಆಗುವಂಥ ನಿನ್ನ ಪ್ರಭೇದದ ಏನು ಮಾಡುವ ವಾನರರನ್ನು ನೀನು ತಗೊಂಡು ಅಲ್ಲೇ ಈ ಒಂದು ಸೀತೆಯನ್ನು ಹರಿಸುವ ಕಾರ್ಯಕ್ಕೆ ಸಿದ್ಧನಾಗು ಅಂತ ಹೇಳ್ತಾನೆ. ಹಿಮಾಲಯ ಪರ್ವತಗಳತ್ತ ಬೆಳೆಸು ದಂಡಯಾತ್ರೆ. ಮೊದಲು ಬರೋದು ನಿನಗೇನಿದ್ರು ಇಲ್ಲಿಂದ ದಾಟಿಕೊಳ್ಳೆ ಯಮನ ಗಂಗಾ ದಾಟಿಕೊಂಡು ಮುಂದೆ ನಿನಗೆ ಎದುರು ಬರೋದಪ್ಪ ಉತ್ತರದಾಗಂದ್ರೆ ಹಿಮರಾಶಿಯನ್ನು ಹೊಂದಿದಂಥ ಹಿಮಾಲಯ ಪರ್ವತಗಳ ಶ್ರೇಣಿ. ಅಲ್ಲಿ ಮುಂದೆ ಹೇಳ್ತಾನೆ, ಓ ವಾನರ ವೀರಣೆ, ಅಸ್ಮತ ಕಾರ್ಯ ಮುಗಿಸಿ ಮುಕ್ತವಾಗೋಣ ರಾಮನ ಋಣದಿಂದ. ಅಸ್ಮತ ಜವಾಬ್ದಾರಿ ಕೆಲಸ ಇದು. ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಲೇಬೇಕಾದಂಥ ಕೆಲಸ ಇದು. ಈ ಕೆಲಸ ನಾವು ಈ ಅರಸೋ ಸೀತೆಯನ್ನು ಹುಡುಕಿ ಕೊಟ್ಟು ಸುಳುವಾಕಿನ ಎಲ್ಲಿದ್ದಾಳಂತ ತಿಳಿಸು, ಇದೇನು ನಮ್ಮ ಜವಾಬ್ದಾರಿ ಇದೆ, ನಮ್ಮ ಒಪ್ಪಂದದಲ್ಲಿನಿದೆ. ಅದಕ್ಕೆ ಅವ್ರೇನು ಹೇಳ್ತಾರೆ, ಅಸ್ಮಿತ ಕಾರ್ಯ ಅಂತ ಹೇಳ್ತಾರೆ. ಅಸ್ಮಿತ ಅಲ್ಲ, ಅಸ್ಮತ ಕಾರ್ಯ ಅಂತ ಹೇಳ್ತಾರೆ. ಈ ಅಸ್ಮತ ಕಾರ್ಯ ಏನಿದೆ, ಜವಾಬ್ದಾರಿ ಕೆಲಸ ನಮ್ಮದೇನಿದೆ, ದೌಡ್ ಮುಕ್ತ ಆಗೋಣ. ಸೀತೆಯಲ್ಲೆಲ್ಲ ಹುಡುಕಿ ಕೊಟ್ಟು ರಾವಣ ಸಂಹಾರ ಮಾಡಿ ಸೀತೆಯನ್ನು ಹಿಂಪಡೆದು ರಾವಣಿಗೆ ಕೊಟ್ಟು ಈ ಜವಾಬ್ದಾರಿಯಿಂದ ಮುಕ್ತ ಆಗೋಣ, ಋಣಮುಕ್ತನಾಗೋಣ ಅಂಥೇಳಿ ಸುಗ್ರೀವ ಹೇಳ್ತಾನೆ. ಮುಂದುವರೆದು, ಮಹಾತ್ಮ ರಘು ತೋರಿಹನು ಕೃಪೆ ಯಮಗೆ, ಪ್ರತ್ಯುಪಕಾರ ತೋರಿಸಿ ಸಫಲರಾಗೋಣ ಬದುಕಿ. ಮಹಾತ್ಮ ರಘು ಅಂದರೆ ರಾಮ, ದುರಾತ್ಮ ಅಲ್ಲ, ಒಳ್ಳೆಯದನ್ನು ಬಯಸುವಂಥ ಆತ್ಮ, ಶ್ರೇಷ್ಠ ಆತ್ಮ. ಈ ಶ್ರೇಷ್ಠ ಆತ್ಮ ಈ ಎಲ್ಲ ಮಾನವೀಯ ಮೌಲ್ಯಗಳನ್ನು ಯಾರು ರೂಢಿಸಿಕೊಂಡಿರ್ತಾರೆ, ಶಾಂತ ಚಿತ್ತದ ಸಂತರಾಗಿರ್ತಾರೆ, ಅವ್ರಿಗೆ ಮಾತ್ರ ಪರಮಾತ್ಮ ಅಂದರೆ ಮಹಾತ್ಮ ಅಂತ ಕರೀತಾರೆ. ಇತ್ತೀಚೆಗೆ ಕರೆದಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಅದು MK ಗಾಂಧಿ, ಮಹಾತ್ಮ ಗಾಂಧಿ. ಭಾಳಷ್ಟು ಜನ ಪಾಪ ಅವರೇನು ತಾವಾಗೇನು ಅದನ್ನು ಹೆಸರೇನು ಅಡ್ವಾನ್ಸ್ ಆಗಿ ಘೋಷಣೆ ಮಾಡ್ಕೊಳ್ಳಿಲ್ಲ, ಏನೂ ಇಲ್ಲ. ಜನಸಾಮಾನ್ಯರ ಯಾರು ವಿದ್ವಾಂಸರು ಅವ್ರಿಗೇನು ಬಿರುದು ಕೊಟ್ಟಿಲ್ಲ, ಯಾರು ಅವ್ರನ್ನ ಕರ್ಕಶಿ ಸನ್ಮಾನ ಮಾಡಿ ನೀನು ಮಹಾತ್ಮ ಅಂತ ಹೇಳಿ ಪುರಸ್ಕಾರ ಕೊಟ್ಟಿಲ್ಲ. ಹೆಂಗೆ ಕೊಡ್ತಾರೆ ನೋಡ್ರಿ, ಆ ರತ್ನ ಈ ರತ್ನ
ಮುಂದೆ ಜ್ಞಾನಪೀಠ, ಹೀಗೆ ಯಾರೂ ಕೊಟ್ಟಿಲ್ಲ. ಅವರು ಕೊಟ್ಟಿದ್ದ ಜನಸಾಮಾನ್ಯರು. ಭಾರತೀಯರಷ್ಟೇ ಅಲ್ಲ, ಹೊರಗೂ ಕೂಡ ಯುರೋಪಿಯನ್ ಕಂಟ್ರಿದಲ್ಲಿ ಚರ್ಚ್ಗಳಲ್ಲಿ ಯೇಸು ಕ್ರಿಸ್ತನ ಬೋಧನೆ ಪ್ರಸ್ತಾವನೆ ಬಂದಾಗ ಅಲ್ಲಿ ಗಾಂಧಿಯವರಿಗೆ ಕೂಡ ಹೇಳ್ತಾರೆ. ಅವ್ರ ತಲೆಯಾಗ ಏನಿತ್ತಂದ್ರೆ, ಗಾಂಧಿ ಏನಿದಲ್ಲ, ಫಸ್ಟು ಕ್ರಿಸ್ತನ ಹುಟ್ಟಿದ್ದ ಯಾವ ಉದ್ದೇಶಕ್ಕಾಗಿ ಬಂದಿದ್ದ, ಅದೇ ರೀತಿಯಾಗಿ ಗಾಂಧಿಯವರು ಉದ್ದೇಶಕ್ಕಾಗಿಯೇ ಇದು ಅವ್ರ ಕಾರಣ ಪುರುಷರು ಅವತರಿಸಿ ಬಂದಿದ್ದಾರೆ ಅಂತ ಬೋಧನೆ ಮಾಡ್ತಿದ್ರು. ಅವರು ಸಕಲರಿಗೆ ಬೇಕಾಗಿದ್ದರು. ಆದರೆ ಇವತ್ತು ನಾವು ಸೋಷಿಯಲ್ ಮೀಡಿಯಾದಾಗ ಅಲ್ಲಿ ನೋಡ್ತೇವೆ ಅವ್ರ ಬಗ್ಗೆ ಅಶ್ಲೀಲ ಚಿತ್ರ ಹಾಕೋದು, ಅದನ್ನು ಹಾಕೋದು, ಇದನ್ನು ಹಾಕೋದು. ನೀವು ಯಾಕೆ ಹಾಕ್ತೀರಿ? ಅವರೇ ತಮ್ಮ ಬಗ್ಗೆ ಬರ್ದಾರ, ಅವ್ರ ಜೀವನ ಚರಿತ್ರೆ ನೀವು ನೋಡಿ. ಸತ್ಯದೊಂದಿಗೆ ಇದೆಯಲ್ಲ, ಅವ್ರದ್ದು ಪುಸ್ತಕ ಇದೆಯಲ್ಲ, ಜೀವನ ಬಯೋಗ್ರಫಿ ಇದೆಯಲ್ಲ, ಆ ಬಯೋಗ್ರಫಿನ ಓದಿ ನೀವು. ಅದ್ರಾಗ ಎಲ್ಲ ಯಾವುದೂ ಏನಿಲ್ಲ, ಓಪನ್ ಗಾಂಧಿಯವರ ಜೀವನ ಚರಿತ್ರೆನ ಓಪನ್ ಬುಕ್ ಇದೆ. ಇನ್ನೊಬ್ಬರು ಯಾರು ಟೀಕೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಏನೇನು ಕಪೋಲ ಕಲ್ಪಿತ ಕಥೆಗಳನ್ನು ಕಟ್ಟಿ ಪಂಡಿತರಂಗ ಒಂದೇ ನಿಮ್ಮದಂದ್ರೆ ಜಸ್ಟ್ ಗಾಂಧಿ ಅಂದರೆ ಕ್ಯಾರೆಕ್ಟರ್ ಅಸಾಸಿನೇಷನ್ಗೆ ನಿಂತು ಬಿಡ್ತೀರಿ. ಅದು ನಮ್ಮಂಥವ್ರು ಭಾಳ ಮಂದಿ ಇರ್ತಾರೆ, ಹೊಗಳವ್ರು ಇರ್ತಾರೆ, ತೆಗಳವ್ರು ಇರ್ತಾರೆ. ಆದರೆ ಕಾಲ್ ಮಾತ್ರ ಫಿಲ್ಟರ್ ಮಾಡ್ತದೆ, ಗ್ರೇಟ್ ಫಿಲ್ಟರ್ ಕಾಲ ಸಮಯ ಏನಿದೆಯಲ್ಲ, ಟ್ರೀಟ್ಮೆಂಟ್, ವಾಟರ್ ಟ್ರೀಟ್ಮೆಂಟ್ ಹೆಂಗೆ ನೋಡೋದು, ಅಶುದ್ಧ ನೀರನ್ನು ಹೊರಗೆ ಹಾಕಿ ಶುದ್ಧ ತೆಗೆದಿಲ್ಲ, ಹಂಗೆ ಫಿಲ್ಟರ್ ಇದೆ ಸಮಯದ ಫಿಲ್ಟರ್ದಾಗ ಏನಾಗ್ತಿದೆ, ಭಾಳಷ್ಟು ಜನ ಅಧ್ಯಯನ ಮಾಡೋರು ಇರ್ತಾರೆ, ತಿಳ್ಕೊಳ್ಳೋರು ಇರ್ತಾರೆ. ಅಲ್ಲಿ ಗಾಂಧಿ ವಿರುದ್ಧ ನಾವೇನೇನು ಕಥೆಗಳನ್ನು ಕಟ್ಟಿ ಮಾಡಿರ್ತೀವಿ ಅವನ್ನೆಲ್ಲ ಸೂಚಿ ತೆಗಿತಾರೆ. ಅದಕ್ಕೆ ಕೆಲವೇ ಜನರಿಗೆ ಮಾತ್ರ ಮಹಾತ್ಮ ಅಂತ ಇಲ್ಲಿ ಸಮಾಜ ಸ್ವೀಕಾರ ಮಾಡ್ತಿದೆ. ಅದಕ್ಕೆ ಅವನು ಹೇಳ್ತಾನೆ, ಮಹಾತ್ಮ ರಾಮ ಅಂತ ಕರೀತಾನೆ, ರಘು ಅಂತ ಕರೀತಾನೆ. ನಮ್ಮ ಮ್ಯಾಗ ಕೃಪೆ ತೋರಿ ನಮ್ಮ ಕಳ್ಕೊಂಡಂತಹ ರಾಜ್ಯವನ್ನು, ಪತ್ನಿಯನ್ನು, ಮಾನವನ್ನು, ಸನ್ಮಾನವನ್ನು ಎಲ್ಲ ಮರಳಿ ಕೊಟ್ಟ ನಾವು. ಇನ್ನು ಅದು ನಮ್ಮ ಮ್ಯಾಗ ಉಪಕಾರ ಇದೆ, ಅದಕ್ಕಾಗಿ ನಾವೇನು ಮಾಡಬೇಕು? ಪ್ರತ್ಯುಪಕಾರ ಮಾಡಿ. ಇವತ್ತು ಹಾಗಿಲ್ಲ. ರಾಜಕೀಯದ ತಗೊಳ್ಳೋ ನಮಗೆ ಇದು ಸತ್ಯನೇ ಇದೆ, ಸತ್ಯನೇ ಹೇಳಬೇಕು ನಾವು. ಯಾರು ನಿಮಗೆ ಪಕ್ಷದಾಗ ಟಿಕೆಟ್ ಒಳಗೆ ತೊಗೊಂಡಿರ್ತಲ್ಲ ಸದಸ್ಯತ್ವ ಈಗಂತೂ ಎಲ್ಲನೂ ಪೊಲ್ಯೂಟೆಡ್. ಈಗ ನನಗೆ ಅನುಭವ ಇದೆ, ಈ ರಾಜಕಾರಣಿಗಳದ್ದು ಎಲ್ಲ ಪಕ್ಷಗಳದ್ದು ಅನುಭವ ಇದೆ ನನಗೆ. ಇವರು ಸದಸ್ಯತ್ವದ ಕೊಡಬೇಕಾದ್ರೆ ಮೆಂಬರ್ಶಿಪ್ ದುಡ್ಡು ತೊಗೊಳ್ತಾರೆ, ಅದು ಬಿಡಿ. ಹೆಚ್ಚು ದುಡ್ಡು ಯಾರು ಕೊಡ್ತಾರೆ, ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ, ಅವ್ರ ಹುದ್ದೆಗಳನ್ನು ಕೊಡ್ತಾರೆ. ಇವರು ಪಕ್ಷದಲ್ಲಿ ಹುದ್ದೆಗಳು, ಟಿಕೆಟ್ ಕೊಡಬೇಕಾದ್ರೆ ದುಡ್ಡು. ಉದಾಹರಣೆಗೆ ನಾನು ಹೇಳಿಬಿಡ್ತೇನೆ ನಿಮಗೆ. ಏನಂದರೆ 120 ಮೇಲ್ಪಟ್ಟು ವರ್ಷದ ಇತಿಹಾಸವುಳ್ಳ ಕಾಂಗ್ರೆಸ್ ತನ್ನಷ್ಟಕ್ಕೆ ತಾನೇ ಪತನಗೊಳ್ಳಲಿಕ್ಕೆ ಕಾರಣ ಎಲ್ಲಿಂದ ಆಯ್ತು ಅಂದ್ರೆ 1985. ಯಾವಾಗ ಅಲ್ಲಿ ಕಾಂಗ್ರೆಸ್ನ ಮುಂಚೂಣಿಯಲ್ಲಿ ಇರೋರು ದುಡ್ಡು ತಗೊಂಡು ಅಭ್ಯರ್ಥಿಗಳಿಗೆ ಏನು ಬಿಫಾರ್ಮ್ ಕೊಡಾಕತ್ತಲ್ಲ, ಹಾಳಾಗಿತ್ತು. ಇವತ್ತು ಅದೇ ದಾರಿಯಲ್ಲಿ BJP ಹೊಂದಿದೆ, JDS ಇದೆ, ಏನು ಯಾವ ಉಳಿಲಿಲ್ಲ. ಎಲ್ಲೇನಾಯ್ತು ಅಂದರೆ ಎಲ್ಲ ನೀವು ನಿಮಗೆ ಯಾಕೆ ಹೇಳ್ತಾ ಇದ್ದೆ ಅಂದರೆ, ನೀವು ಆ ಪ್ರಾರಂಭದಲ್ಲಿ ನಿಮಗೆ ಯಾರು ಟಿಕೆಟ್ಗಳನ್ನು ಕೊಡಿಸಿರ್ತಾರೆ, ಕಾಂಗ್ರೆಸ್ ಅಥವಾ ಪಕ್ಷಕ್ಕೆ ತೊಗೊಂಡಿರ್ತಾರೆ, ಅವ್ರ ತಲೆ ಮ್ಯಾಗ ನೀವು ನಾಳೆ ನಿಲ್ತೀರಿ, ಅವ್ರ ವಿರುದ್ಧನ ನಿಲ್ತೀರಿ. ನೀವು ಕೇಳಿದ್ರೆ ಹೇಳ್ತೀರಿ, ಅವ್ರೇನು ಪುಕಾಟ ಕೊಟ್ಟಾರೇನು, ನಮಗೆ ರೊಕ್ಕ ಕೊಟ್ಟೇವೆ, ದುಡ್ಡಿಂದ ವ್ಯಾಪಾರ ಮಾಡ್ಯವ, ಇವತ್ತು ನಾವು ತಲೆ ಮ್ಯಾಗ ಕಾಲು ಇಡ್ತೀವಿ ಅಂಥ ಪ್ರಶ್ನೆ ಸಂದರ್ಭ ನೋಡಿ. ಉಪಕಾರ ಪ್ರತ್ಯುಪಕಾರ ಹೇಳ್ತಾ ಇದ್ದೆ ನಿಮಗೆ, ಅದು ಇಲ್ಲ ಈಗಿನ ಸಂದರ್ಭದಲ್ಲಿ. ದುಡ್ಡಿಂದ ಎಲ್ಲ ಮನಿ ಸ್ಪೀಕ್ಸ್, ಮನಿ ಕಮಾನ್ಸ್, ಮನಿ ಆ್ಯಕ್ಟ್ಸ್. ಆವಾಗ ಹಂಗಿರಾಕಿಲ್ಲ, ಮಾರಲಿಟಿ ಇತ್ತು, ಅಲ್ಲಿ ನೈತಿಕ ಜವಾಬ್ದಾರಿ. ಇಲ್ಲಿ ನೈತಿಕತೆ ಮಾಯಾಗಿದೆ, ಏನು ಹುಡ್ಕಾಡುವಂಗಿಲ್ಲ. ಅದಕ್ಕೆ ಅವನು ಹೇಳ್ತಾನಂದ್ರೆ, ನಮಗೆಲ್ಲ ವಾಪಸ್ ಕೊಟ್ಟಿದ್ದಾನಪ್ಪ, ಅವನ ಉಪಕಾರ ಆಗೈತಿ, ಪ್ರತ್ಯುಪಕಾರ ನಾವು ಮಾಡಬೇಕು, ಆ ಕೆಲಸವನ್ನು ನಾವು ಮಾಡಲೇ ಬೇಕಾಗ್ತಿದೆ ಅಂತ ಶತಬಲಿಗೆ ಹೇಳ್ತಾನೆ. ಇದೇ ರೀತಿ ಮುಂದೆ ಪ್ರಾದೇಶಿಕ ಯಾವ ಗುರುತುಗಳನ್ನು ಹೇಳ್ತಾನೆ, ಮಾರ್ಗ ಸೂಚಿಸ್ತಾನೆ, ಏನೇನು ಹೇಳ್ತಾನೆ ಅನ್ನೋದನ್ನು ಸುಗ್ರೀವ ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.